ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವಿಜೀಸ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಹೋಮ್ ಮೇಡ್ ವಾಂಗಿಬಾತ್ ಪೌಡರ್ ಮಾಡ್ತಿದ್ದೀನಿ. ಔಟ್ಸೈಡ್ ನಾವು ಪ್ಯಾಕೆಟ್ ತಂದು ತಿನ್ನೋದಕ್ಕಿಂತ ಮನೇಲಿ ಈ ಥರ ಮಾಡಿ ನಾವು ವಾಂಗಿಬಾತ್ ಮಾಡೋದ್ರಿಂದ ಟೇಸ್ಟು ಬೇರೆ ಥರನೇ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಮನೆಯಲ್ಲೇ ಮಾಡೋದ್ರಿಂದ ರುಚಿಯಾಗಿ ಕೂಡ ಇರುತ್ತೆ, ಒಳ್ಳೆ ಟೇಸ್ಟ್ ಅಂತೂ ಇರುತ್ತೆ. ಈಗ ವಾಂಗಿಬಾತ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಮತ್ತು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ನಾನಿವಾಗ ಫಸ್ಟು ಒಂದು 350 ಗ್ರಾಮಷ್ಟು ಧನಿಯಾ ತೊಗೊಂಡಿದ್ದೀನಿ. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 40 ತೊಗೊಂಡಿದ್ದೀನಿ. ಮತ್ತು ಖಾರಕ್ಕೆ ಸಣ್ಣ ಮೆಣಸಿನ್ಕಾಯಿ ಒಂದು 20 ತೊಗೊಂಡಿದ್ದೀನಿ. ತುಂಬ ಖಾರ ಇರುತ್ತೆ. 3 ಟೇಬಲ್ ಸ್ಪೂನಷ್ಟು ಎಳ್ಳು, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ, 50 ಗ್ರಾಮು ಉದ್ದಿನಬೇಳೆ, 250 ಗ್ರಾಮ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ ಅರಶಿನ, ಇಂಗು, ಸ್ಟಾರ್ ಹೂವು 2, ಒಂದು 5ರಿಂದ 6 ಲವಂಗ, ಚಕ್ಕೆ ಪೀಸ್ ಒಂದು 5 ಪೀಸು, ಮತ್ತು ಮರಾಠಿ ಮೊಗ್ಗು ಇದಿಷ್ಟು ಎತ್ತಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಬಾಣಲೆಗೆ ಫಸ್ಟು ನಾನು ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ಇದನ್ನ ಸ್ವಲ್ಪ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಬೇಕು. ಉರಿ ಜಾಸ್ತಿ ಇಟ್ಟರೆ ಸೀದೋಗುತ್ತೆ, ಸರಿಯಾಗಿ ಆಗಿರಲ್ಲ, ಅಂದರೆ ನೀಟಾಗಿ ಫ್ರೈ ಆಗಿರಲ್ಲ, ಹಸಿ ಉಳ್ಕೊಂಬಿಡುತ್ತೆ ಒಳಗಡೆ, ಪೌಡರ್ ಚೆನ್ನಾಗಾಗಲ್ಲ. ಹಂಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಆದಷ್ಟು ಹುರ್ಕೊಬೇಕು. ಎಲ್ಲ ಡ್ರೈ ಫ್ರೈಯೇ ಮಾಡ್ಕೋಬೇಕು. ಇದು ಆಯಿಲ್ ಹಾಕಿ, ಅಂದರೆ ಆಯಿಲ್ ಹಾಕಿ ಮಾಡೋದ್ರಿಂದ ತುಂಬ ದಿನ ಇಟ್ಕೊಳಕ್ಕಾಗಲ್ಲ. ವಾಂಗಿಬಾತ್ ಪೌಡರ್ ನೀವು ಬೇಕಾದ್ರೆ ಯಾವುದೇ ಥರದ ಪಲ್ಯಗಳು ಮಾಡಿದ್ರು ಅದಕ್ಕೆ ಕೂಡ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟ್ ಕಡಲೆಬೇಳೆ ಆಯ್ತಾ ಬಂತು ನೋಡಿ. ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿದ್ದೀನಿ. ಈಗ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಾಯಿದೆ, ಗೊತ್ತಾಗ್ತಿದೆಯಲ್ಲ ನಿಮಗೆ. ಈಗ ಇದು ರೆಡಿಯಾಗಿದೆ. ನಾನು ಇದನ್ನು ಒಂದು ದೊಡ್ಡ ಪ್ಲೇಟ್ಗೆ ಹಾಕೋತಿದ್ದೀನಿ, ಏಕೆಂದರೆ ತಣ್ಣಗಾಗುತ್ತೆ. ಎಲ್ಲ ಅದಕ್ಕೆ ಹಾಕಿದ್ರೆ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ. ನಾನು ಎತ್ತಿಟ್ಕೊಂಡಿದ್ದಂಥ 50 ಗ್ರಾಮ್ ಉದ್ದಿನಬೇಳೆ ಕೂಡ ಹೀಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ಈಗ ಬಾಣಲೆ ಸ್ವಲ್ಪ ಬಿಸಿಯಾಗಿರೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ. ಈಗ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ನಲ್ಲ, ಅದು ಕೂಡ ಫ್ರೈ ಮಾಡ್ಕೊತಿದ್ದೀನಿ. ಅದು ಕೂಡ ಆಗಿದೆ. ಇವಾಗ ಅದೇ ಬಾಣಲೆಗೆ 3 ಟೇಬಲ್ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ನಲ್ಲ, ಕಪ್ಪು ಎಳ್ಳು, ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆ ಎಳ್ಳು ಕೂಡ ಇದನ್ನು ಫ್ರೈ ಮಾಡ್ಕೊತಿದ್ದೀನಿ. ಇದು ನೋಡಿ ಚಿಟಪಟ ಅಂತಿದೆಯಲ್ಲ, ಈ ಥರ ಚಿಟಪಟ ಅಂದರೆ ಎಳ್ಳು ನೀಟಾಗಿ ಆಗಿದೆ, ಹುರಿದಿದೆ ಅಂತ. ಇಲ್ಲಾಂದರೆ ಒಳಗಡೆ ಹಸಿ ಇದ್ದರೆ ಹಸಿ ಸ್ಮೆಲ್ಲು ಪೌಡರ್ ಅಷ್ಟು ಚೆನ್ನಾಗಿ ಬರೋಲ್ಲ. ಈಗ ಆಲ್ಮೋಸ್ಟ್ ಇದು ರೆಡಿ ಆಯಿತಾ ಬಂದು. ಇದನ್ನು ಕೂಡ ತೆಗೆದು ಈಗ ಇದಕ್ಕೆ ಬೇರೆದು, ಅಂದರೆ ನಾನೀಗ ಇಂಗ್ರೀಡಿಯೆಂಟ್ ಏನಾಯ್ತು ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಸೇರಿಸ್ಕೊತೀನಿ. 350 ಗ್ರಾಮ್ ಧನಿಯಾ ತೊಗೊಂಡಿರೋದ್ರಿಂದ ಅದನ್ನು 2 ಭಾಗ ಮಾಡ್ಕೊಂಡು ಹುರ್ಕೊತೀನಿ. ಒಂದೇ ಸಲ ಹಾಕ್ಕೊಂಡ್ರೆ ನೀಟಾಗಿ ಫ್ರೈ ಆಗೋಲ್ಲ, ಹಾಗಾಗಿ 2 ಭಾಗ ಮಾಡಿಕೊಂಡು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಂಡಿದ್ದೀನಿ. ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಲಹೆ ಸೂಚನೆಗಳು, ಅನಿಸಿಕೆ, ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಒಂದು 40 ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ತೊಗೊಂಡೋಗಿದ್ದೆ, ಅದು ತಗೊಂಡಿದ್ದೆ ನಾನು, ಅದು ಕೂಡ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಸಣ್ಣ ಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ ನಾನು. ಗುಂಟೂರು ಮೆಣಸಿನ್ಕಾಯಿ ಇದ್ದರೆ ಅದ್ರ ಹಾಕ್ಬೋದು. ನಾನು ಸಣ್ಣ ಮೆಣಸಿನ್ಕಾಯಿ ಇರೋದ್ರಿಂದ ಒಂದು 20 ಹಾಕ್ಕೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಆದರೆ ಒಂದು 30 ಹಾಕ್ಕೊಳ್ಳಿ. ಇದೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ಮಾಡೋದು. ಆಲ್ಮೋಸ್ಟ್ ಏನಿಲ್ಲ ಅಂದರೆ 1 kg ಮೇಲೇ ಆಗುತ್ತೆ ಪೌಡರು. ಈಗ ಇದು ಕೂಡ ಆಲ್ಮೋಸ್ಟ್ ಮೆಣಸಿನ್ಕಾಯಿ ಫ್ರೈ ಆಗಿದೆ, ಡ್ರೈ ಫ್ರೈ. ಇದನ್ನು ನಾನು ಏನೆಲ್ಲ ಹುರಿದು ತೆಗೆದಿಟ್ಕೊಂಡಿದ್ದೀನಿ ಪ್ಲೇಟು, ಅದೇ ಪ್ಲೇಟಿಗೆ ಸೇರಿಸ್ಕೊತೀನಿ. ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಅಡುಗೆ ಅರಿಶಿನ ಕೊನೆ ತೊಗೊಂಡಿದ್ದೀನಿ ನಾನು, ಸ್ವಲ್ಪ ಕಟ್ ಮಾಡಿಕೊಂಡು ಪೀಸ್ ಮಾಡಿಕೊಂಡು ಅದನ್ನ ಬಿಸಿ ಮಾಡಿ ಎತ್ತಿಟ್ಕೊತಿದ್ದೀನಿ. ಇದನ್ನ ಸ್ವಲ್ಪ ಲೈಟಾಗಿ ಪುಡಿ ಮಾಡ್ಕೋಬೇಕು. ಅಡುಗೆ ಹಿಂಗು ಕೂಡ ಫ್ರೈ ಮಾಡ್ಕೊತಿದ್ದೀನಿ. ಇದು ಸ್ವಲ್ಪ ಅಡುಗೆ ಹಿಂಗು ಹಾಕೋದ್ರಿಂದ ನಾವು ಯಾವುದೇ ಪೌಡ್ರು ಅಥವಾ ಯಾವುದೇ ಅಡುಗೆ ಪದಾರ್ಥಗಳಿಗೆ ಹಿಂಗು ಯೂಸ್ ಮಾಡೋದ್ರಿಂದ ಅದು ಬೇರೆಯೇ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿ ಜೀರ್ಣ ಆಗುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದಕ್ಕೆ ಮರಾಠಿ ಮೊಗ್ಗು ನಾನೇನು ಎತ್ತಿಟ್ಕೊಂಡಿದ್ದೆ ಅದನ್ನ ಬಾಣಲೆಗೆ ಸೇರಿಸ್ಕೊಂಡಿದ್ದೀನಿ. ಹಿಂಗನ್ನು ಸ್ವಲ್ಪ ಲೈಟಾಗಿ ಈ ಥರ ಕೈಯಲ್ಲಿ ಸ್ವಲ್ಪ ಲೈಟಾಗಿ ಬಿಸಿ ಇದ್ದಾಗ ಈ ಥರ ಮಾಡಿದ್ರೆ ಪುಡಿ ಆಗುತ್ತೆ. ಸ್ವಲ್ಪ ಲೈಟಾಗಿ ಪುಡಿ ಮಾಡ್ಕೊಂಡು ಅದನ್ನು ಕೂಡ ಏನೆಲ್ಲ ಹುರಿದಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಮರಾಠಿ ಮೊಗ್ಗಾಯಿತು. ಈಗ ಸ್ಟಾರ್ ಹೂವು ಅದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಇದಾದಮೇಲೆ ತೆಗೆದಿಟ್ಕೊಂಡಿರೋಂಥ 5 ಪೀಸ್ ಚಕ್ಕೆ, ಒಂದು 5ರಿಂದ 6 ಲವಂಗ ಏನಿದೆ ಅದು ಎಲ್ಲ ಇದಕ್ಕೆ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡಿದ್ದನ್ನ ಸ್ವಲ್ಪ ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಬಾಣಲಿ ಆಲ್ರೆಡಿ ತುಂಬ ಬಿಸಿ ಇದೆ. ಉರಿ ಜಾಸ್ತಿ ಇಟ್ಟರೆ ಸೀದೋಗುತ್ತೆ, ಸೀದರೆ ಪೌಡರ್ ಕೂಡ ಸ್ಮೆಲ್ಲೇ ಬರುತ್ತೆ. ಆಲ್ಮೋಸ್ಟ್ ಇದು ಆಯ್ತಾ ಬಂತು. ಈಗ ಇದನ್ನು ಒಂದು ಪ್ಲೇಟಿಗೆ ತೊಗೋತಿದ್ದೀನಿ. ಚಕ್ಕೆನ ಸ್ವಲ್ಪ ಸಣ್ಣದಾಗಿ ಪೀಸ್ ಮಾಡಿಕೊಂಡ್ರೆ ಮಿಕ್ಸಿ ಜಾರ್ಗೆ ಹಾಕಿ ಪೀಸ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತಿಲ್ಲ, ಅಂದರೆ ಬ್ಲೇಡು ಹಾಳಾಗ್ಬಿಡುತ್ತೆ. ಹಂಗಾಗಿ ಈಗ ನಾನು ಅರಿಶಿನ ಏನು ಬಿಸಿ ಮಾಡ್ಕೊಂಡಿದ್ದೆ ಅದನ್ನು ಒಂದು ಕುಟಾಣಿಗೆ ಹಾಕಿ ಸ್ವಲ್ಪ ಲೈಟಾಗಿ ಪುಡಿ ಮಾಡಿಕೊಂಡು ಇದನ್ನು ಕೂಡ ಅದ್ರ ಜೊತೆಗೆ ಸೇರಿಸಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಫ್ಯಾನ್ ಕೆಳಗಡೆ ಸ್ವಲ್ಪ ತಣ್ಣಗೆ ಹಾಕಿದ್ದನ್ನು ಇಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಇದನ್ನು
ಮನೆಯಲ್ಲೇ ಮಿಕ್ಸಿ ಜಾರಲ್ಲೇ ಪುಡಿ ಮಾಡ್ಕೊತಿದ್ದೀನಿ. ನಾನು ಇದನ್ನೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ, ಇದು ಆಲ್ಮೋಸ್ಟ್ ನಿಮಗೆ ಪೌಡರು 1 kg ಅಷ್ಟು ಆಗುತ್ತೆ. 350 ಗ್ರಾಮು ಧನಿಯಾ, 250 ಗ್ರಾಮ್ ಕಡಲೆಬೇಳೆ, ಒಂದು 50 ಗ್ರಾಮ್ 50ರಿಂದ 100 ಗ್ರಾಮ್ ಅಷ್ಟು ಉದ್ದಿನಬೇಳೆ, ಆಮೇಲೆ 3 ಟೇಬಲ್ ಸ್ಪೂನಷ್ಟು ಎಳ್ಳು, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಸ್ಟಾರ್ ಹೂವು ಎಲ್ಲ ಏನು ಬಿಸಿ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ. ಅದೆಲ್ಲ ಈಗ ಆಲ್ಮೋಸ್ಟು ಜಾಕಾಯಿ ಇದ್ದರೆ ನೀವು ಒಂದು ಅರ್ಧ ಜಾಕಾಯಿ ಕೂಡ ಸೇರಿಸ್ಕೋಬೋದು. ನಾನೀಗ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ. ಎಲ್ಲ ನಾನು ಏನೆಲ್ಲ ಹುರಿದಿಟ್ಕೊಂಡಿದ್ದೆ ಅದು 2ರಿಂದ 3 ಸಲ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಕಡಿಮೆ ಆಗಿದೆ. ನಿಮಗೆ ಸ್ವಲ್ಪ ಕಲರ್ ಜಾಸ್ತಿ ಬೇಕು ಅನಿಸಿದರೆ ಬ್ಯಾಡಗಿ ಮೆಣಸಿನ್ಕಾಯಿ ಇನ್ನೊಂದು 10 ಜಾಸ್ತಿ ಹಾಕ್ಕೋಬೋದು. ಈಗ ಹೋಮ್ ಮೇಡ್ ವಾಂಗಿಬಾತ್ ಪೌಡರು ರೆಡಿಯಾಗಿದೆ. ನೀವು ಒಂದು ಸಲ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.